ಹಾಯ್ ಫ್ಯಾಮಿಲಿ, ಇವತ್ತು ಸ್ಯಾಂಡ್ವಿಚ್ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದಂತೂ ಹೆಲ್ದಿ ವರ್ಷನು ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಇಲ್ಲಿ ನಾನು ಅವಾಗಾಡೋ ತೊಗೊಂಡಿದ್ದೀನಿ. ಹಾಗೆ ಇದರಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ದೀನಿ, ಅದೇನು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಕೊನೆವರೆಗೂ ವಿಡಿಯೋ ನೋಡಿ. ನಾನಿಲ್ಲಿ ಅವಾಗಾಡೋನ ಸ್ಮ್ಯಾಶ್ ಮಾಡಬೇಕಾಗಿತ್ತು. ಸ್ವಲ್ಪ ಕಾಯಿ ಇರೋದ್ರಿಂದ ನಾನು ಅದನ್ನು ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸು, ಆರಿಗ್ಯಾನೋ ಮತ್ತು ಸ್ವಲ್ಪ ಆನಿಯನ್ನು, ಟೊಮ್ಯಾಟೊ, ನೀವು ಮಯೋನೀಸ್ ಹಾಕೋಬೋದು. ಇಲ್ಲ ಮಯೋನೀಸ್ ಹೆಲ್ದಿ ವರ್ಷನ್ ಅಲ್ಲ ಅಂದರೆ ಇದಕ್ಕೆ ಸ್ವಲ್ಪ ಮೊಸರು ಹಾಕೊಬೋದು. ನಾನು ಮೊಸರಿಲ್ಲಿ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗ ನಮಗೆ ಸ್ಟಫಿಂಗ್ ರೆಡಿ ಆಗಿಬಿಡುತ್ತೆ. ಆ್ಯಂಡ್ ನೀವು ಅವಾಗಾಡೋನ ಸ್ವಲ್ಪ ಹಣ್ಣಾಗಿರೋದು, ಚೆನ್ನಾಗಿ ಹಣ್ಣಾಗಿರುತ್ತಲ್ಲ ಅದನ್ನು ತೊಗೊಳ್ಳಿ, ಇಲ್ಲಾಂದರೆ ಕಹಿ ಹೊಡಿಯುತ್ತೆ. ನನಗೂ ಹಾಗೆ ಆಗೋಯ್ತು. ಆ್ಯಂಡ್ ಇವಾಗ ಒಂದು ಬ್ರೆಡ್ ಮೇಲೆ ಇಲ್ಲಿ ನಾನು ಮಯೋನೀಸ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಏನು ಸ್ಟಫಿಂಗ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಚೀಸೆಲ್ಲ ಹಾಕ್ಕೊಂಡು ನೀವು ಪೆಪ್ಪರು ಕೂಡ ಹಾಕ್ಕೋಬೋದು. ಆಮೇಲೆ ಇನ್ನೊಂದು ಸ್ಲೈಸ್ ಬ್ರೆಡ್ಡನ್ನು ಈ ಥರ ಕ್ಲೋಸ್ ಮಾಡಿ ತವ ಮೇಲೆ ಸ್ವಲ್ಪ ಬಟರ್ ಹಾಕ್ಬಿಟ್ಟು ಎರಡು ಕಡೆನೂ 1 to 2 ಮಿನಿಟ್ಸ್ ಚೆನ್ನಾಗೆ ನೀವು ಬೇಕ್ ಮಾಡಿದ್ರೆ ಹೆಲ್ದಿಯಾಗಿರೋ ಸ್ಯಾಂಡ್ವಿಚ್ ರೆಸಿಪಿ ರೆಡಿನೇ ಆಗೋಗ್ಬಿಡುತ್ತೆ. ಇದನ್ನು ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಎಲ್ಲ ಮಕ್ಕಳು ಲಂಚ್ ಬಾಕ್ಸಿಗೆ ಕೂಡ ಕೊಟ್ಟು ಕಳಿಸ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಹಣ್ಣಾಗಿರೋ ಅವಾಗಾಡ ತೊಗೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.